ಪ್ಲಾಟ್ಫಾರ್ಮ್ ಇಂದ ರಾಂಗ್ ಇನ್ಫಾರ್ಮೇಶನ್ ಯಾರು ಅಲ್ಲಿ ಬಂದ್ಬಿಟ್ಟು ಪೊಲೀಸ್ನವರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಒಂದು ತನಿಖೆ ಯಾರು ಸಂದರ್ಭದಲ್ಲಿ ಮಾಧ್ಯಮದವರು ಯಾವ್ದಾದ್ರು ಸುದ್ದಿ ಕವರೇಜ್ ಮಾಡಕ್ ಹೋದಾಗ ಮಾಧ್ಯಮದವ್ರ ಮೇಲೂ ಹಲ್ಲೆ ಆಗಿರೋ ಅನೇಕ ಪ್ರಕರಣ ಇದೆ ಸರ್. ಎಸ್ಐಟಿ ತನಿಖೆ ಗಡ್ಡಿ ಅಂತ ಹೇಳಕ್ ದರ್ಶನ್ ಕೇಸಲ್ಲಿ ಇನ್ಫಾರ್ಮೇಶನ್ ಹೋಗೋದು ಬೇಡ. ತನಿಖೆಗೆ ಅಡ್ಡಿ ಆಗಿಲ್ಲ, ಮುಂದುವರೆಸಿ. ಅದು ಪ್ರಭಾವ ಬೀಳುತ್ತೆ. ಒಂದಿಲ್ಲ ಒಂದ್ ಕಡೆ ಪೊಲೀಸ್ದವ್ರು ಮಾಡ್ತಿರೋ ತನಿಖೆಗೆ ಯಾರು ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಮಾಡೋ ಪ್ರಶ್ನೆ ಎಲ್ಲಿಂದ ಬಂತು? ಅಕಸ್ಮಾತ್ ನಿಮ್ಗೆ ಯಾರು ಯೂಟ್ಯೂಬ್ ಮಾಡೋರು ಹಂಗೆ ಇಷ್ಟ ಇಲ್ಲ ಅಂದ್ರೆ ಅದೇ ತನಿಖೆ ಟೀಮ್ಗೆ ಹೇಳಿ ಇವ್ರು ಯಾಕೆ ಬಿಡ್ತಿದ್ರ, ನೀವು ಯಾಕೆ ಮಾಡ್ತಿದ್ರ ಅಂತ ಹೋಗ್ಬಿಟ್ಟು ಬಡ್ದು ನೀವು ಒಂದೇ ದಿನ ಎಲ್ಲಾ ಕಡೆ ಪ್ರತಿಭಟನೆ ಶುರು ಆಗ್ಬಿಡ್ತಿ. ಇದೆಲ್ಲ ಒಂದೇ ಒಂದ್ ಮಾತು ಹೇಳಬಿಡ್ತೀವಿ, ಅನುಮಾನಾಸ್ಪದ ಸಾವುಗಳು, ರೇಪ್ ಅಂಡ್ ಮರ್ಡರ್ ಒಂದಾಗಿದ್ಯಾ, ಎರಡಾಗಿದ್ಯಾ, ಮೂರಾಗಿದ್ಯಾ, 19 ನಾನು ಇಲ್ಲೇ ಎಣಿಸ್ತೀನಿ. ಸಂತೋಷ್ ರಾವ್ ಈಸ್ ನಾಟ್ ಅಕ್ಯೂಸ್ಡ್ ಅಂತ ಹೈಕೋರ್ಟ್ ಹೇಳ್ತಲ್ವಾ, ಅದೇ ದಿನ ಸನ್ಮಾನ್ಯ ಮುಖ್ಯಮಂತ್ರಿ ಸ್ವಾಮೀಜಿ ದಯವಿಟ್ಟು ಒಂದು ನಿಮಿಷ ಕರೆಕ್ಟ್ ಆಗಿ ಹೇಳಿದೆ ಸ್ವಾಮೀಜಿ ಅವರೇ. ಒಂದು ಮನವಿ, ಇವತ್ತು ಸತ್ಯ ಮಾತಾಡಕ್ ಕೊಡಲ್ವಾ? ಸತ್ಯ ಮಾತಾಡಕ್ ಕೊಡಲ್ವಾ? ಸಮಾಧಾನ. ಆಚೆಯಿಂದ ಕನೆಕ್ಟ್ ಆಗಿರುವವರಿಗೆ ಒಂದು ಮನವಿ, ದಿನೇಶ್ ಸರ್ ಹಾಗೆ ಸ್ವಾಮೀಜಿ ಆಚೆಯಿಂದ ಹೆಚ್ಚಿನ ಅತಿಥಿಗಳಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ಯಾವ್ದು ಹೋಗಲ್ಲ ವೀಕ್ಷಕರಿಗೆ. ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಣ. ರಜಾಕ್ ಅವರೇ, ಫ್ಯಾಕ್ಟ್ಸ್ ಬಿಟ್ಟು ಬೇರೆ ಮಾತಾಡಬೇಡ್ರಿ. ಸಾಕ್ಷಿಗಳ ಕೊರತೆ ಅಂತ ಹೇಳಿದೆ, ನಿರಪರಾಧಿ ಅಂತ ಹೇಳಿಲ್ಲ. ಸಾಕ್ಷಿಗಳ ಕೊರತೆ ಅಂತ ಹೇಳಿದೆ ಕೋರ್ಟು, ನಿರಪರಾಧಿ ಅಂತ ಹೇಳಿ ಅವ್ರಿಗೆ. ಅದೇ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾನು ಮನವಿ ಸಲ್ಲಿಸಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ನಾನು ಕೇಳಿದ್ದೆ. ಸೌಜನ್ಯಗೂ ಸಂಬಂಧ ಇಲ್ಲ, ಪ್ರಕರಣಕ್ಕೂ ಈಗ ನಡೀತಿರೋ ತನಿಖೆಗೂ ಆರ್ಗ್ಯುಮೆಂಟ್ ಆಮೇಲೆ ಮಾಡೋಣ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಐ ಹ್ಯಾವ್ ಟು ಕರೆಕ್ಟ್. ಫ್ಯಾಕ್ಟ್ ಬಿಟ್ಟು ಆಚೆ ಹೋಗ್ತಿದ್ರೆ ಡಿಬೇಟು, ಅದನ್ನ ಕರೆಕ್ಟ್ ಮಾಡಿ. ಡೈರೆಕ್ಟ್ ಅಲಿಗೇಷನ್ ಯಾರು ಆ ಧರ್ಮ ಕ್ಷೇತ್ರಕ್ಕೆ ಮಾಡ್ತಿಲ್ಲ. ಆ ಜಾಗ, ಆ ಕ್ಷೇತ್ರದಲ್ಲಿ ಆ ಒಂದಿಷ್ಟು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅನುಮಾನಾಸ್ಪದ ಮತ್ತೆ ನಿಗೂಢ ಸಾವುಗಳು, ರೇಪ್ಗಳು ನಡೆದಿರುವಾಗ ಒಂದಲ್ಲ ಎರಡಲ್ಲ, ಸೌಜನ್ಯನ 9th October 2012 ಕೊಲೆ ಆಗುತ್ತೆ, ಆಮೇಲೆ ರೇಪ್ ಆಗಿದಾಗುತ್ತೆ. ಅದು ಆನೆ ಮಹೋತ್ತು ನಾರಾಯಣ ಮತ್ತು ಅವರ ತಂಗಿ ಯಮುನಾ 21 ಸೆಪ್ಟೆಂಬರ್ ವೇದಾವಳ್ಳಿ ಅವರ ರೇಪ್ ಬೋರ್ಡೆ ಬಿಡಕ್ಕೆಲ್ಲ ಸ್ವಾಮಿ, ಇದೆಲ್ಲ ಸತ್ಯ ಕೇಳಿಸ್ಕೊಳ್ರಿ. ನೀವು ಯಾಕೆ ಒಂದು ಕ್ರೈಮ್ ನಡೆದಿದೆ, 20 ಸೆಕೆಂಡ್ ಟೈಮ್ ಕೊಟ್ಬಿಡೋಣ ರಜಾಕ್ ಅವರಿಗೆ. ಸರ್ ದಿನೇಶ್ ಅವರೇ, ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಇಬ್ಬರಿಗೂ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. 30 ಸೆಕೆಂಡ್ ತಾಳ್ಮೆ ಸ್ವಾಮೀಜಿ, 30 ಸೆಕೆಂಡ್ ತಾಳ್ಮೆ. ಅವ್ರು ಹೇಳ್ಬಿಡ್ಲಿ, ಅದೆಲ್ಲದಕ್ಕೂ ಉತ್ತರ ನಮ್ಮ ಹತ್ರ ಇದೆ, ಕೊಡೋಣ. ಲೆಟ್ ಹಿಮ್ ಕಂಪ್ಲೀಟ್ ಸರ್, ಲೆಟ್ ಹಿಮ್ ಕಂಪ್ಲೀಟ್ ಸರ್, ಲೆಟ್ ಹಿಮ್ ಕಂಪ್ಲೀಟ್. 30 ಸೆಕೆಂಡ್ ಹೇಳಿ ಸರ್. ಸೌಜನ್ಯ ಮೇಡಮ್, ಇದೇ ತರ ಅಲ್ಲಿಗೆ ಬರ್ತೀನಿ ವಾಪಸ್ಸು. ಅದನ್ನ ಹೇಳ್ಬಿಡಿ, ಸ್ವಾಮಿಗಳು ಮಾತಾಡ್ತಿದಾರಲ್ಲ, ಸ್ವಾಮೀಜಿಗೆ ಆಮೇಲೆ ಹೋಗೋಣ ಸರ್. ಸೌಜನ್ಯ ಕೇಳಿಸ್ಕೊಳ್ಳಿ. ಸೌಜನ್ಯ ಕೊಲೆ ಆಯ್ತಾ, ರೇಪ್ ಅಂಡ್ ಮಾಡ್ರು. ಆಮೇಲೆ ಆನೆ ಮಹೋತ್ ನಾರಾಯಣ ತಂಗಿ ಯಮುನಾ 21 ಸೆಪ್ಟೆಂಬರ್ 2012 ಯಮುನಾದು ರೇಪ್ ಮತ್ತೆ ಮರ್ಡರ್ ಆಗುತ್ತೆ. ಆಮೇಲೆ ಟೀಚರ್ ವೇದಾವಳ್ಳಿ ಅವಳ ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ. ಅವ್ರಿಗೆ ಬರ್ನ್ಡ್ ಅಲೈವ್ ಅಂತ ಹೇಳಿದ್ರೆ ಜೀವಂತವಾಗಿ ಅವರಿಗೆ ಬೆಂಕಿ ಇಡಲಾಗುತ್ತೆ. ಆಮೇಲೆ ಲಕ್ಷ್ಮಣ ಅವರ ಮಗಳು ಪದ್ಮಲತಾ ರೇಪ್ ಅಂಡ್ ಮರ್ಡರ್ಡ್, ಬಾಡಿ ಫೌಂಡ್ ಫ್ಲೋಟಿಂಗ್ ಇನ್ ನೇತ್ರಾವತಿ ರಿವರ್. ನೇತ್ರಾವತಿ ನದಿಯಲ್ಲಿ 15 ದಿನದ ನಂತರ ಅವರ ಶವ ಸಿಗುತ್ತೆ. ಈ ಸಂತೋಷ್ ರಾವ್ ಮಾಡಿದ್ದು ಅಂತ ಹೇಳ್ಬಿಟ್ಟು 5 ಜನ ಹೋಗ್ಬಿಟ್ಟು ಹುಡುಗರು ಹೇಳ್ತಾರಲ್ಲ, ಅದ್ರಲ್ಲಿ 2 ಹುಡುಗರು ರವಿ ಪೂಜಾರಿ ಹಾಗೂ ಗೋಪಾಲ್ ಕೃಷ್ಣ, ಅವ್ರದ್ದು ಒಂದು ನಿಗೂಢ ಸಾವಾಗುತ್ತೆ. ಒಬ್ಬ ಹ್ಯಾಂಗ್ ಮಾಡ್ಕೊಂಡ, ಒಬ್ಬ ಇದಾಯ್ತು ಅಂತ. ಒಂದ್ ನಿಮಿಷ ಇರಿ ಮೇಡಮ್. ಪ್ರಶಾಂತ್ ಕೊಲೆ ಆಗುತ್ತೆ, ಆಮೇಲೆ ದಿನೇಶ್ ಗೌಡ ಕೊಲೆ ಆಗುತ್ತೆ, ಹರೀಶ್ ಮಡಿವಾಲಾ ಕೊಲೆ ಆಗುತ್ತೆ, ಆಮೇಲೆ ಅನನ್ಯ ಭಟ್ಟು, ಪದ್ಮಲತಾ. ಇವತ್ತು ಕೂಡ ಒಂದು ಅಕ್ಕ ಬಂದ್ಬಿಟ್ಟು ನನ್ನ ತಂಗಿ ಕೊಲೆ ಆಯ್ತು. ನಿಮ್ಗೆ ಬರ್ತಿದ್ದೀನಿ, ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ 30 ಸೆಕೆಂಡ್ ನಿಮಗೆ ಸಮಯ ಕೊಡ್ತೀನಿ. ನೀವು ಕೊಟ್ಟ ಪಟ್ಟಿಗೂ ಈಗ ನಡೀತಿರುವ SIT ತನಿಖೆಗೂ ಹೌ ಈಸ್ ಇಟ್ ಕನೆಕ್ಟೆಡ್ ಹೇಳಿ. ಕನೆಕ್ಟೆಡ್, ಪದ್ಮಲತಾ ಕನೆಕ್ಟೆಡ್ ಇಲ್ಲ, ಸೌಜನ್ಯ ಕನೆಕ್ಟೆಡ್ ಇಲ್ಲ. ಮೇಡಮ್ ಒಂದು ನಿಮಿಷ. ಇವೆಲ್ಲ ಕೇಸಸ್ಗಳು
ಒಂದು ನಿಗೂಢ ಸಾವುಗಳು ಇದು ಮುಂದೆ ಬಂದಿರೋದು. ಹೌದು. ಹಿಂದೆ ಏನ್ ನಡೆದಿದೆಯೋ ಏನಿಲ್ವೋ ತನಿಖೆ ಆಗಕ್ಕೆ ನಾವು ಸ್ಟಾಪ್ ಮಾಡಕ್ಕೆ ಯಾರು? ಇವಾಗ ಗುರ್ಮೀತ್ ರಾಮ್ ರಹೀಂ ಕೇಳ್ತಿದ್ದೀನಿ ಸಿಂಗ್ ರಜಾಕ್ ಅವರೇ, ನೀವು ಕೊಟ್ಟ ಪಟ್ಟಿಗೂ ಈಗ ಆಗ್ತಿರುವ ತನಿಖೆಗೂ ಸಂಬಂಧ ಏನು ಹೇಳಿ ಡೇರಾ ಸಚ್ಚಾ ಸೌದಾ ನನ್ನ ಆನ್ಸರ್ 400 ಆಶ್ರಮಗಳಿದ್ವು. ಇವತ್ತು ನನಗೆ ಆನ್ಸರ್ ಬೇಕು. 400 ಆಶ್ರಮಗಳಿದ್ವು. ರಜಾಕ್ ಅವರೇ, ಇವತ್ತು ರೇಪ್ ಕೇಸ್ ನಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. ಸಿಂಪಲ್ ಪ್ರಶ್ನೆ ರಜಾಕ್ ಅವರೇ, ಮೇಲೆ ಒಂದು ಅನುಮಾನ ಬಂತು. ಸದ್ಗುರು ಮೇಲೆ ತನಿಖೆ ನಡೀತಾ ಇದೆ. ಈಶಾ ಫೌಂಡೇಶನ್ ಅಲ್ಲಿ ಹೆಣ್ಣು ಮಕ್ಕಳ ಜೊತೆ ಬಲಾತ್ಕಾರ ನಡೆದಿದೆ. ಆಸಾರಾಮ್ ಬಾಪು ಈಗ ನಡೀತಾ ಇರುವ 400 ಆಶ್ರಮಗಳಿತ್ತು. ಆಸಾರಾಮ್ ಬಾಪು ಆಶ್ರಮದಲ್ಲಿ ಹೆಣ್ಣು ಮಕ್ಕಳ ಜೊತೆ ಟೈಮ್ ಕೊಡ್ತೀನಿ, ಲಾಸ್ಟ್ 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಈಗ ನಡೆದಿರೋ SIT ತನಿಖೆಗೂ ನೀವು ಕೊಟ್ಟ ಪಟ್ಟಿಗೂ ಏನ್ ಸಂಬಂಧ? ಈ ಎಲ್ಲಾ ಕೊಲೆಗಳಿಗೂ ಎಲ್ಲೋ ಒಂದ್ ಕಡೆ ಪಾಯಿಂಟ್ ಆಫ್ ಸಸ್ಪಿಷನ್ ಒಂದ್ ಕಡೆ ನಡೀತಾ ಇದೆ, ಹೋಗ್ತಾ ಇದೆ. ಎಲ್ಲಿದೆ ಹಂಗಂತ ಆ ಪಾಯಿಂಟ್ ಉಲ್ಲೇಖ ನೀವು ಕೊಟ್ಟ ಯಾವ ಪ್ರಕರಣದ ರಿಪೋರ್ಟ್ ನಲ್ಲಿದೆ? ಸೌಜನ್ಯ ವರ್ಡಿಕ್ಟ್ ಅಲ್ಲಿ ಎಲ್ಲಿದೆ ಆ ಹೆಸರು? ಈ 13 ಪಾಯಿಂಟ್ ಅಲ್ಲಿ ಪಾಯಿಂಟ್ 1ರಲ್ಲಿ ಒಂದು ರೆಡ್ ಬ್ಲೌಸ್ ಸಿಕ್ಕಿದೆ, ಒಂದು ಕಾರ್ಡ್. ಪಾಯಿಂಟ್ 6ರಲ್ಲಿ 24 ಮನುಷ್ಯನ ಮೂಳೆಗಳು ದಿನೇಶ್ ಗಣಿಗ ಅವರನ್ನ ಕೇಳ್ತೀನಿ. ಯಾರ ಮೂಳೆಗಳು? ದಿನೇಶ್ ಗಣಿಗ ಅವರೇ, ಸಾಕಷ್ಟು ಸಮಯ ನಿಮಗೆ ಕೊಟ್ಟಿದ್ದೀನಿ. ಸಾಕಷ್ಟು ಸಮಯ ನಿಮಗೆ ಕೊಟ್ಟಿದ್ದೀನಿ. 3 ಜನ ಸ್ವಾಮೀಜಿಗಳಿದ್ದಾರೆ. 3 ಜನ ಸ್ವಾಮೀಜಿ ತನಿಖೆ ಅಲ್ಲ ಸರ್, ಕಿರ್ಚೋದ್ರಿಂದ ಇಲ್ಲೇನೋ ಕಿರ್ಚಬೇಡಿ. ಒಂದ್ ನಿಮಿಷ ಕಾಮ್ ಡೌನ್. ವಾಯ್ಸ್ ಕೇವಲ ದಿನೇಶ್ ಗಣಿಗ ಅವರ ವಾಯ್ಸ್ ಮಾತ್ರ ಆನೆ. ದಿನೇಶ್ ಗಣಿಗ ಅವರ ವಾಯ್ಸ್ ಮಾತ್ರ ಆನೆ. ದಿನೇಶ್ ಗಣಿಗ ಅವರೇ ನನ್ನ ಪ್ರಶ್ನೆ ಕೇಳ್ತಾ ಇದೆಯಾ? ದಿನೇಶ್ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಾನು ಸಿಂಪಲ್ ಪ್ರಶ್ನೆ ಕೇಳಿದೆ ರಜಾಕ್ ಅವರಿಗೆ. ಈಗ ಕೊಟ್ಟ ಪಟ್ಟಿಗೂ ಈಗ ನಡೀತಿರುವ SIT ತನಿಖೆಗೂ ಏನ್ ಸಂಬಂಧ ಅಂತ ನಿಮಗೆ ಗೊತ್ತಿದ್ರೆ ದಯಮಾಡಿ ಅದನ್ನು ಹೇಗೆ ವಿವರಿಸಿ. ಸಂಬಂಧ ಈಗಾಗಲೇ ಅವ್ರು ಹೇಳಿರುವಂತದ್ದು 4 ಕೊಲೆ ಮತ್ತು ಅತ್ಯಾಚಾರ. ಪದ್ಮಲತಾ ಕೊಲೆ ಇರ್ಬೋದು, ನಾರಾಯಣ ಯಮುನಾ ಕೊಲೆ ಇರ್ಬೋದು, ಅಥವಾ ಅಲ್ಲಿ ವೇದವಲ್ಲಿ ಕೊಲೆ ಇರ್ಬೋದು, ಸೌಜನ್ಯ ಕೊಲೆ ಇರ್ಬೋದು. ಅದು ಅಲ್ಲದೇನು ಕೂಡ 462 ಕೂಡ ಅಸಹಜ ಸಾವುಗಳು ನಡೆದಿದೆ. 462 ಅಸಹಜ ಸಾವುಗಳು ಇಡೀ ದೇಶದ ಯಾವುದೇ ಧಾರ್ಮಿಕ ಕೇಂದ್ರದಲ್ಲಿ ನಡೆಯದೇ ಇರುವಂತ ಅಲ್ಲಿ ನಡೀತಾ ಇದೆ. ದಿನೇಶ್ ಅವರೇ, ಕ್ವಿಕ್ ಕ್ವೆಶ್ಚನ್, ನೀವು ಚೆಕ್ ಮಾಡಿದ್ರ? ಕಾಶಿ ಚೆಕ್ ಮಾಡಿದ್ರ? ಅಜ್ಮೇರ್ ಚೆಕ್ ಮಾಡಿದ್ರ? ನಿಮ್ಮ ಹತ್ರ ರಿಪೋರ್ಟ್ ಇದೆಯಾ? ಎಲ್ಲೂ ಆಗದೆ ಇರೋ ಅಸಹಜ ಸಾವುಗಳು ಕೇವಲ ಧರ್ಮಸ್ಥಳದಲ್ಲಿ ಮಾತ್ರ ಆಗ್ತಿದೆ. ಪ್ಲೀಸ್ ಅದನ್ನ ದಯಮಾಡಿ ನಮ್ಮ ಆಫೀಸಿಗೆ ಕೊಟ್ಟು ಕಳಿಸಿ ಸರ್. ಆಯ್ತು ದಿನೇಶ್ ಅವರೇ, ಆಯ್ತು, ಅಲ್ಲಿಗೆ ನನಗೆ ಪ್ರಶ್ನೆಗೆ ಉತ್ತರ ಸಿಕ್ತು. ನನಗೆ ಪ್ರಶ್ನೆಗೆ ಉತ್ತರ ಸಿಕ್ತು. ದಯಮಾಡಿ ಆ ಕಾಪೀಸ್ ನಮ್ಮ ಆಫೀಸಿಗೆ ಕಳಿಸಿ, ನಾವು ಪಬ್ಲಿಷ್ ಮಾಡೋಣ. ಮುಂದುವರಿಸಿ. ಕನೆಕ್ಷನ್ ಹೆಂಗೆ ಇವಾಗ? ಕನೆಕ್ಷನ್ ಹೆಂಗೆ? ಆಯ್ತು, ಈ ಅಸಹಜ ಆಯ್ತು ಸರ್. ಆಗದೆ ಇರುವಂತಹ ಸಾವುಗಳು ಖಾಲಿ ಧರ್ಮಸ್ಥಳ ಕ್ಷೇತ್ರದ ನೇತ್ರಾವತಿ ನದಿಯಲ್ಲಿ ಆಗ್ತಿದೆಯಲ್ಲ, ಹಾಗಾಗಿ ನಮ್ಗೆ ಅನುಮಾನ ಅಲ್ಲಿ ಯಾರೋ ಕೊಲೆಗಡುಕರಿದ್ದಾರೆ ಅನ್ನೋದು ಅನುಮಾನ ಅಷ್ಟೇ. ನಿಮ್ಮ ಅನುಮಾನ ಸರಿ ಸರ್, ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ನಿಮ್ಮ ಅನುಮಾನ ಸರಿಯೇ, ನಾನು ಅದನ್ನು ವಾದನೆ ಮಾಡ್ತಿಲ್ಲ.